ಈ ಬಂಜಿ ಅನ್ನೋದು ಎಷ್ಟು ಕನಿಷ್ಠ ಅಂತಂದರೆ, ಒಬ್ಬ ತಾಯಿಗೆ ಮದುವೆಯಾಗಿ 40 ವರ್ಷ ಆಗ್ಯದ, ಮಕ್ಕಳಾಗಿದ್ದಿಲ್ಲ. ಎಲ್ಲರೂ ಪಾದಯಾತ್ರೆ ಮಾಡ್ತಿದ್ರು. ಹೆಂಗೆ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ರೆ, ಹಂಗೆ ಗೊಡಚಿ ವೀರಭದ್ರೇಶ್ವರನ ಸನ್ನಿಧಾನಕ್ಕೆ ಎಲ್ಲರೂ ಪಾದಯಾತ್ರೆ ಹೊಂಟಿದ್ರು. ಈ ತಾಯಿನೂ ವಿಚಾರ ಮಾಡ್ತಾ ಇದ್ದಾಳೆ. ಅನೇಕ ತಾಯಂದಿರು, ಅನೇಕ ಅಣ್ಣನ ಬಳಗದವರು ಗೊಡಚಿ ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಹೋಗಿ ದರ್ಶನ ಭಾಗ್ಯವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲ ಸಂಪತ್ತು ಕೊಟ್ಟರು ಸಹ ಅವರು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೂ ಭಗವಂತ ಕೊಟ್ಟಾನ ಕರೆ, ಎಲ್ಲ ಕೊಟ್ಟಾನ ಕರೆ, ಒಂದನ್ನು ಮಾತ್ರ ತನ್ನಲ್ಲಿಟ್ಟುಕೊಂಡಾನ. ಅದು ಏನು ಅಂತಾರೆ, ಮಕ್ಕಳ ಸಂಪತ್ತು. ಎಲ್ಲ ಸಂಪತ್ತಕ್ಕಿಂತಲೂ ದೊಡ್ಡ ಸಂಪತ್ತು ಯಾವುದು ಅಂತಾರೆ, ಮಕ್ಕಳ ಸಂಪತ್ತು. ಆ ಮಕ್ಕಳ ಸಂಪತ್ತನ್ನು ಪಡ್ಕೊಳ್ಳಬೇಕು. ನಾನು ಪಾದಯಾತ್ರೆಯನ್ನು ಮಾಡಬೇಕು, ಆ ಯೋಗಿಯ ದರ್ಶನವನ್ನು ಪಡ್ಕೊಳ್ಳಬೇಕು ಅಂತ ತಿಳ್ಕೊಂಡು ಅನೇಕ ತಾಯಂದ್ರ ಜೊತೆಗೆ ಆ ತಾಯಿನೂ ಪಾದಯಾತ್ರೆ ಮಾಡುತ್ತಾ ಹೋದಳು. ಮುಂದೊಂದು ಹಳ್ಳ ಬಂತು. ಆ ಹಳ್ಳದ ಸನ್ನಿಧಾನ ಒಳಗೆ ಎಲ್ಲರೂ ತಮ್ಮ ತಮ್ಮ ಬುತ್ತಿಯನ್ನು ಬಿಚ್ಚಿಕೊಂಡು ಪ್ರಸಾದ ಮಾಡುತ್ತಿರುವಾಗ ಈ ತಾಯಿನೂ ವಿಚಾರ ಮಾಡ್ತಾಳ, ಭಗವಂತ ಕೊಟ್ಟಾನ ಪ್ರಸಾದ, ನಾನು ಪ್ರಸಾದವನ್ನು ಹಂಚಿಕೊಂಡು ಉಣಬೇಕಂತ ತಿಳ್ಕೊಂಡು ಆ ತನ್ನ ಕೈಯಾರಿಂದ ಮಾಡಿರುವಂಥ ಪ್ರಸಾದ ಅಡುಗೆಯನ್ನು ಒಬ್ಬ ತಾಯಿಗೆ ಹಂಚುತ್ತಿರುವಾಗ, ಹಾಕುತ್ತಿರುವಾಗ ಆ ತಾಯಿ ಅಂತಾಳೆ, ಇವ್ವ ನಿನಗೆ ಮದುವೆಯಾಗಿ 40 ವರ್ಷ ಆಗ್ಯದ, ಮಕ್ಕಳಾಗಿಲ್ಲ. ಮಕ್ಕಳ ಆಗ್ಲಾರ್ದ್ರ ಕೈ ಒಳಗೆ ನಾವು ಏನಾದರೂ ಒಂದು ತುತ್ತ ಅನ್ನ ಉಂಡ್ರ ಆ ತುತ್ತ ಅನ್ನಕ್ಕೂ ನಾವು ಪಿರಿ ಆಗುತ್ತೀವಿ. ಅದಕ್ಕೆ ನೀ ದೂರ ಸರಿದು ನಿಲ್ಲು ಅಂತ ತಿಳ್ಕೊಂಡು ಕಂಡು ತುಂಡಾಗಿ ನುಡಿದಾಗ ಹೆಣ್ಣು ಹೆಣ್ಣೇ ವೈರಿ ಅಂತ, ಹೆಣ್ಣು ಹೆಣ್ಣಿಗೆ ವೈರಿ ಅಂತ. ಹೀಗಿರುವಾಗ ಆ ತಾಯಿ ದುಃಖಿಸುತ್ತಾ ಹೋಗಿ ದೂರ ಕುಂತು ಊಟ ಮಾಡ್ತಾ ಇದ್ದಾಳೆ. ಎಲ್ಲರೂ ಬಂದರು. ಗೊಡಚಿ ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಬಂದರು. ಎಲ್ಲರೂ ಕಾಯಿ ಕರ್ಪೂರವನ್ನು ಮಾಡುತ್ತಿರುವಾಗ ಆ ಅಗ್ನಿ ಕುಂಡದ ಮುಂದೆ ನಿಂತು ತಾಯಿ ಆ ಗೊಡಚಿ ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಬೇಡಿಕೊಳ್ತಾ ಇದ್ದಾಳೆ. ತಾಯಿ, ಯಪ್ಪ, ಈ ಕಾಯಿ ಒಡೆದಲ್ಲ, ಈ ಕಾಯವನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡುವೆ. ಜ್ಞಾನಪೂರ್ಣಂ ಜಗಂ ಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಅನ್ನುವಂತೆ, ಯಪ್ಪ ನಿನಗೆ ಕಾಯಿ ಒಡೆದಿಲ್ಲ, ಕರ್ಪೂರ ಮಾಡುವುದಿಲ್ಲ, ಏನೂ ಮಾಡುವುದಿಲ್ಲ. ನನ್ನದೊಂದು ಸತ್ಯ ಸಂಕಲ್ಪದ ಏನು ಅಂತಂದರೆ, ಮದುವೆಯಾಗಿ 40 ವರ್ಷ ಆಗ್ಯದ, ಮಕ್ಕಳಾಗಿಲ್ಲ. ಜನ ನನಗೆ ಬಂಜಿ ಅಂತ ಕರೀತಾ ಇದ್ದಾರೆ. ಯಪ್ಪ ವೀರಭದ್ರೇಶ್ವರ, ನಿನ್ನ ಸನ್ನಿಧಾನಕ್ಕೆ ಬಂದೀನಿ, ನಿನ್ನ ಜಾಗಕ್ಕೆ ಬಂದೀನಿ ಅಂತಂದಮೇಲೆ ನಾ ಜಾಗ್ರತಳಾಗುವೆ ಅನ್ನುವಂಥ ಹಂಬಲದಿಂದ ಬಂದೀನಿ ನನ್ನಪ್ಪ. ಯಪ್ಪ, ಬರುವ ವರ್ಷದೊಳಗೆ ನನಗೆ ಗಂಡು ಮಗುವನ್ನು ಕೊಡು, ಹೆಣ್ಣಾಗಲಿ ಗಂಡಾಗಲಿ ಮಗುವನ್ನು ಕೊಡು. ಆ ಹುಟ್ಟಿರುವಂಥ ಮಗುವನ್ನು ತಂದು ಈ ಅಗ್ನಿಕುಂಡದೊಳಗೆ ನಾ ಹಾಕ್ತೀನಿ ಅಂತ ಆ ತಾಯಿ ಬೇಡಿಕೊಳ್ತಾ ಇದ್ದಾಳೆ. ಜನ ಕಾಯಿ ಕರ್ಪೂರವನ್ನು ಮಾಡುತ್ತಿರುವಾಗ ತಾಯಿ ವಿಚಾರ ಮಾಡ್ತಾ ಇದ್ದಾಳೆಪ್ಪ, ನನಗಾವ ಸಂಪತ್ತು ಬೇಕಾಗಿಲ್ಲ. ಜನ ನನಗೆ ಲೋಕದೊಳಗೆ ಬಂಜಿ ಅಂತ ಕರೀತಾ ಇದ್ದಾರೆ. ಯಪ್ಪ, ನೀ ಹೆಣ್ಣು ಕೊಡ್ತೀಯೋ ಗಂಡು ಕೊಡ್ತೀಯೋ? ಗಂಡು ಕೊಟ್ಟರೆ ವೀರಭದ್ರ ಅಂತ ತಿಳ್ಕೊಂಡು ಹೆಸರಿಡುತ್ತೀನಿ, ಹೆಣ್ಣು ಕೊಟ್ಟಿದ್ರೆ ಭದ್ರಮ್ಮ ಅಂತ ತಿಳ್ಕೊಂಡು ಹೆಸರಿಟ್ಟು ಕರಿತೀನಿಯಪ್ಪ. ಆ ಹುಟ್ಟಿರುವಂಥ ಶಿಶುವನ್ನು ತಂದು ಈ ನಿಗಿ ಹೊಳೆಯುವಂಥ ಅಗ್ನಿ ಕುಂಡದೊಳಗೆ ಹಾಕ್ತೀನಿ ಅಂತ ತಿಳ್ಕೊಂಡು ಅಗ್ಗಿಯನ್ನು ತುಳಿತಾ ಇದ್ದಾಳೆ ತಾಯಿ. ಆ ತಾಯಿಯ ಭಕ್ತಿ, ವೀರಭದ್ರೇಶ್ವರ ಶಕ್ತಿ, ಆ ಭಕ್ತಿ ಮತ್ತು ಶಕ್ತಿ ಒಂದಾದಾಗ ಆ ತಾಯಿ ಏನು ಅಪೇಕ್ಷೆ ಪಟ್ಟಿದ್ದಳು, ಮುಕ್ತಿಯನ್ನೇ ಮುತ್ತಿನಂತ ಗಂಡು ಮಗುವನ್ನು ಪಡ್ಕೊಳ್ತಾ ಇದ್ದಾಳೆ ತಾಯಿ. ಯಾವಾಗ ಗಂಡು ಮಗುವನ್ನು ಪಡ್ಕೊಂಡಾಗ ವೀರಭದ್ರ ಅಂತ ತಿಳ್ಕೊಂಡು ಹೆಸರಿಟ್ಟು ಕರೆದಳು. ಜಾತ್ರೆ ಇನ್ನೂ ಸಮೀಪ ಬರ್ತಾ ಇತ್ತು. ಗಂಡ ಹೇಳ್ತಾಳಂತ, ಏನ್ರಿ ಮದುವೆಯಾಗಿ 40 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಗೊಡಚಿ ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಹೋಗಿ ಪಾದಯಾತ್ರೆಯನ್ನು ಮಾಡುತ್ತಾ ಬೇಡಿಕೊಂಡಾಗ ನನ್ನನ್ನು ಪಾವನವನ್ನು ಗೊಳಿಸಿದ್ದಾನೆ ಪುಣ್ಯಾತ್ಮ. ಪಾವನವನ್ನು ಗೊಳಿಸಿರುವಂಥ ಪುಣ್ಯಾತ್ಮನ ಸನ್ನಿಧಾನಕ್ಕೆ ಹೋಗಿ ನಾ ಹರಿಕೆಯನ್ನು ತೀರಿಸ್ತೀನಿ. ಅದಕ್ಕೆ ಜಾತ್ರೆ ಸಮೀಪ ಬಂತು ಅಂತಕೊಂಡು ಹೇಳಿದಾಗ ಗಂಡಂತರ ಹುಚ್ಚಿ, ನಿಜ ಅದ, 40 ವರ್ಷ ಆಗಿತ್ತು ಮದುವೆಯಾಗಿ ಮಕ್ಕಳಾಗಿದ್ದಿಲ್ಲ. ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಹೋಗಿ ಮಕ್ಕಳು ಪಡ್ಕೊಂಡು ಬಂದಿ ಅಂತಂದ ಮೇಲೆ ಒಂದಲ್ಲ, ಏನು ಹರಿಕೆ ಬೇಡ್ಕೊಂಡಿದ್ದಿ 100 ಹರಿಕೆಯನ್ನು ತೀರಿಸೋಣ ನಡಿ ಅಂತ ತಿಳ್ಕೊಂಡು ಹೇಳುತ್ತಿರುವಾಗ, ಇಲ್ರಿ ನಾವು ಇಬ್ಬರೇ ಹೋಗೋಣ, ಇಬ್ಬರೇ ಕೂಡಿಕೊಂಡು ಹೋಗಿ ಬರೋಣ ಅಂತಂದಾಗ ಗಂಡಂತ ಹುಚ್ಚಿ, ಭಾಳ ದಿವಸಕ್ಕೆ ಮಕ್ಕಳಾಗ್ಯಾವ, ಒಂದು ವಾಹನವನ್ನು ಮಾಡಿಕೊಂಡು
4 ಮಂದಿ ಬಂಧು ಬಾಂಧವರು ಕರ್ಕೊಂಡು ಹೋಗಿ ಹರಕೆಯನ್ನು ತೀರಿಸಿದ್ರ ಅದು ಭಗವಂತನ ಪಾದಕ್ಕೆ ಸಂತೃಪ್ತಿ ಆಗುತ್ತೆ ಅಂತ ತಿಳ್ಕೊಂಡು ಒಂದು ವಾಹನವನ್ನು ಮಾಡಿಕೊಂಡು ಆ ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಬಂದರು. ಪ್ರತಿ ವರ್ಷದಂತೆ ಜಾತ್ರೆ ಇತ್ತು. ಆ ಜಾತ್ರೆ ಅಂಗವಾಗಿ ಅಗ್ನಿಕುಂಡವನ್ನು ಹೂಡಿದ್ರು. ಆ ತಾಯಿ ಬಂದು ಅಗ್ನಿಕುಂಡದ ಮುಂದೆ ನಿಂತು ಕಣ್ಣೀರವನ್ನು ಇಡ್ತಾ ಇದ್ದಾಳೆ. ಯಪ್ಪ ವೀರಭದ್ರೇಶ್ವರ, ನಾನು ಮಾಡಿರುವಂಥ ಕರ್ಮ ದೋಷದ ಫಲದಿಂದ ಏನು ಅರಿಯದಂಥ ಶಿಶುವನ್ನ ಈ ಅಗ್ನಿಕುಂಡದೊಳಗೆ ಹಾಕುವಂಥ ಸಮಯ ಬಂತು ಅಂತ ತಿಳ್ಕೊಂಡು ಚಿಂತೆಯನ್ನು ಮಾಡುತ್ತಿರುವಾಗ ಮನಸ್ಸು ಹೇಳ್ತದೆ, ಹುಚ್ಚಿ, ನೀನು ಮಾಡಿರುವಂಥ ನಿನ್ನ ಹಣೆ ಬರಕ ಈ ಶಿಶುವನನ್ನು ಯಾಕೆ ಹೊಣೆಯನ್ನಾಗಿ ಮಾಡ್ತಾ ಇದ್ದೀಯ ಅಂತ ಮನಸ್ಸು ಹೇಳುತ್ತಿರುವಾಗ ಇನ್ನೊಂದು ಮನಸ್ಸು ಹೇಳ್ತದೆ, ಹುಚ್ಚಿ, ಭಗವಂತ ವೀರಭದ್ರೇಶ್ವರ ಕೃಪೆ ಇತ್ತು ಅಂತಂದ್ರೆ ಇಂಥ 100 ಮಕ್ಕಳು ಹಡಿಬಹುದು. ಕೆರೆಗೆ ಚೆಲ್ಲಿ ವರವನ್ನು ಪಡೆದುಕೊಂಡಂತೆ ಅವ ಕೊಟ್ಟದ್ದು ಅವನ ಪಾದಕ ಅರ್ಪಣೆ ಮಾಡುವಂತ ಇನ್ನೊಂದು ಮನಸ್ಸು ಹೇಳ್ತಿತ್ತಂತ. ನೋಡ್ರಿ, ಬಹಳ ವಿಚಿತ್ರ. ಮನಸ್ಸು ಮಂಜೆ ಇದ್ದಂಗಂತ. ಮನಸ್ಸು ಮಂಜೆ ಇದ್ದಂಗ. ಇಲ್ಲಿ ಕುಂತೀವಿ ಕರೆ, ನಮ್ಮ ಮನಸ್ಸು ಎಲ್ಲದು ಗೊತ್ತಿಲ್ಲ. ಒಮ್ಮೆ ಎಲ್ಲ ಮಂಜೆಗಳು ಕೂಡಿಕೊಂಡು ಗುಡ್ಡದಾಗ ಒಂದು ಮೀಟಿಂಗ್ ಮಾಡಿದ್ವು ಅಂತ. ಏಪಿ ಸುಮ್ಕುಂದ್ರಪಿ, ಎಲ್ಲ ಮಂಜೆಗಳು ಕೂಡಿಕೊಂಡು ಒಂದು ಗುಡ್ಡದೊಳಗೆ ಮೀಟಿಂಗ್ ಮಾಡಿದ್ವಂತ. ನಮ್ಮ ಜೀವನ ಬರೇ ಹೊಡಿಸಿಕೊಳ್ಳುವಂಥ ಜೀವನ ಆಯಿತು, ಇನ್ನೊಬ್ಬರು ಹೊಲದಾಗ ಮೈಯುವುದಾಯಿತು. ಇವತ್ತಿನಿಂದ ಒಂದು ನಿರ್ಧಾರ ಮಾಡೋಣ. ಏನಂತ, ಮಹಾರಾಷ್ಟ್ರಕ್ಕೆ ಹೋಗಿ ಒಂದು ಅಗರ್ಭ ಶ್ರೀಮಂತರ ಮನೆಯೊಳಗೆ ದುಡಿದು 4 ದುಡ್ಡು ಗ್ವಾಳೆ ಮಾಡಿಕೊಂಡು ಒಂದು 4 ಎಕರೆ ಹೊಲ ತಗೊಂಡು ಒಂದು ಬಾವಿ ತೋಡಿ ಏನು ನಮಗೆ ನಾನಾ ಥರದ ಹಣ್ಣಿನ ಗಿಡ ಅದವಲ್ಲ ಆ ಹಣ್ಣಿನ ಗಿಡಗಳ ಸಸಿಗಳನ್ನು ತಂದು ಹಚ್ಚಿದ್ರಾಯ್ತು ಅಂತ ತಿಳ್ಕೊಂಡು ಎಲ್ಲ ಮಂಗೆಗಳು ಕೂಡಿಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ದುಡುಕೊಂಡು ಬಂದೂರಿ. ಬಂದ 4 ಎಕರೆ ಹೊಲ ಖರೀದಿ ಮಾಡಿದ್ವು. ಹಗಲು ರಾತ್ರಿ ಅನ್ನೋದು ಬಾವಿ ತೋಡಿದು, ನೀರು ಬಂತು. ಎಷ್ಟು ಜಗತ್ತಿನೊಳಗೆ ಎಷ್ಟು ನಾನಾ ಥರದ ಹಣ್ಣಿನ ಗಿಡಗಳದವ, ಎಲ್ಲ ಹಣ್ಣಿನ ಗಿಡಗಳ ತಂದು ಹಚ್ಚಿದವ್ರಿ. ಯಾವಾಗ್ರಿ, ಮುಂಜಾನೆ ಹಚ್ಚಕತ್ತು. ಒಂದಿಷ್ಟು ಮಂಜಗಳು ಗಿಡಗಳು ಹಚ್ಚಕತ್ತು, ಒಂದಿಷ್ಟು ಮಂಜಗಳು ತಂದು ನೀರು ಹಾಕ್ಲಕತ್ತು. ಮಂಜಗಳು ಮಾತಾಡ್ತವಂತ. ಇನ್ನು ಯಾರು ಹೊಲಕ್ಕೆ ಹೋಗೋದು ಬೇಕಾಗಿಲ್ಲ, ಯಾರು ಹೊಲದಾಗ ತೋಟಕ್ಕೆ ಹೋಗೋದು ಬೇಕಾಗಿಲ್ಲ. ಸಾಯಂಕಾಲ ಹಣ್ಣಾಗುತ್ತವ, ಬಂದು ತಿಂದ್ರಾಯ್ತು ಅಂತ ತಿಳ್ಕೊಂಡು ಚುಚ್ಚಿ ವಾದವ್ರಿ. ಸಾಯಂಕಾಲ 5 ಗಂಟೆಗೆ ಬಂದು ಮಂಜಗಳು, ಅಷ್ಟು ಮಂಜಗಳು ಬಂದು ಗಿಡಗಳು ಹಂಗೆ ಇದ್ದು, ಅಟ್ಟೆ ಇದ್ದು. ಹಿಂಗ್ಯಾಕಾಗ್ಯಾವ ಗಿಡಗಳು, ಸರಿಯಾಗಿ ಹತ್ತವೆ ಅಲ್ಲ ಅಂತೇಳಿ ಮತ್ತೆ ಕಿತ್ತಿದ್ರು. ಅಷ್ಟು ಕಿತ್ತಿ ಮತ್ತೆ ಹಚ್ಚಿದು, ಮತ್ತೆ ನೀರು ಹಾಕಿದು. 10 ಹೊಂಡದೊಳಗೆ ಹಣ್ಣು ಆಗ್ತವ. ಯಾರು ಹೊಲಕ್ಕೆ ಹೋಗೋದು ಬೇಕಾಗಿಲ್ಲ, ಯಾರು ತೋಟಕ್ಕೆ ಹೋಗೋದು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಚುಚ್ಚಿದ್ವು ರೀ. 10 ಹೊಂಡದೊಳಗೆ ಬಂದು ನೋಡ್ತಾವ, ಹಂಗೆ ಇತ್ತು. ಹಿಂಗ್ಯಾಕಾಗ್ಯಾವ ಗಿಡಗಳು, ಚಂದ ನೀರು ಹಾಕೀವಿ, ಯಾಕೆ ಹಣ್ಣಾಗಿಲ್ಲ ಅಂತ ತಿಳ್ಕೊಂಡು ಬೇರೆ ಗೀರು ಸುಟ್ಟಾವೇನೋ ಅಂತ ತಿಳ್ಕೊಂಡು ಮತ್ತೆ ಕಿತ್ತಿದ್ವು ರೀ. ಕಿತ್ತುದು ಹಚ್ಚೋದ್ರೊಳಗೆ ಗಿಡನೇ ಬಾಡಿ ಹೋಗಿತ್ತಂತ, ಹಣ್ಣು ಸಿಗಲಿಲ್ಲಂತ. ಹಂಗೆ ಇದು ಮನಸ್ಸು ಮಂಜೆ ಇದ್ದಂಗಂತ್ರಿ. ಇಲ್ಲಿ ಕುಂತೀವಿ ಕರೆ, ಎಲ್ಲೆಲ್ಲೂ ನಮ್ಮ ಅವ್ವರು ಧಾರಾವಾಹಿ ನಡೆದದು ಗೊತ್ತಿಲ್ಲ. ಧಾರಾವಾಹಿ ಕಾದಂಬರಿ ಕೊತ್ತಂಬರಿ ಅವು ಬಂದು 3 ಬಾಗಿಲಲ್ಲ 6 ಬಾಗಿಲು ಮಾಡಿಟ್ಟವ್ರಿ. ಅವು ಹೊಟ್ಟೆ ಪಾಡಿಗಾಗಿ ಅರ್ಧ ಮುರ್ಧ ಬಟ್ಟೆ ಹಾಕೊಂಡು ಅಲ್ಲಿ ಕುಣಿತಾವ. ಇವು ಮನೆಯಾಗ ಕುಣಿಲಕತ್ತವ್ರಿ. ಇಲ್ಲಿ ಧಾರಾವಾಹಿ ತೋರಿಸ್ರಿ, ನೀವು ನೋಡ್ರಿ, ಈ ಮಕ್ಕಳಿಗೆ ತೋರಿಸ್ಬೇಡ್ರಿ. ಈಗ ಮೊಬೈಲ್ ಬಂದವ, TV ಬಂದವ, ಎಲ್ಲದವ್ರಿ. ಈ ಮೊಬೈಲ್ದಾಗ ಇದ್ದಷ್ಟು ಜ್ಞಾನ ಯಾರಲ್ಲಿಲ್ರಿ. ಏನೆಲ್ಲ ಸಿಗುತ್ತದ ಜಗತ್ತಿನೊಳಗೆ, ಏನು ಹುಡುಕಾಡಿದ್ರೆ ಸಿಗುತ್ತದ. ಒಳ್ಳೇದೂ ಅದ, ಕೆಟ್ಟದೂ ಅದ. ಒಳ್ಳೇದಿದ್ರ ಮಕ್ಕಳು ಕರ್ಕೊಂಡು ಬಂದು ತೋರಿಸ್ರಿ. ಕೆಟ್ಟದ್ದಿತ್ತು ಅಂತಾರೆ. ಪುರಾಣ ಪ್ರಾರಂಭ ಆಗಿ 2 ದಿವಸ ಆಯ್ತು. ಇನ್ನು 9 ದಿವಸದ ತನಕ ಆ TV ಅಂತದಲ್ರಿ, ಆ TV ಒಂದು ಹರಕು ಚಿಲ್ಲು ತೊಟ್ಟು ಹೊಚ್ಚ್ರಿ. ಯಾಕ ಅದು ಸಿಗುತ್ತದೆ, ಇದು ಸಿಗುದಿಲ್ಲ. ಅದೇನು ಬಂದದಲ್ರಿ, ಎಲ್ಲ ಮನ್ಯಾಗ ಸಂಸ್ಕಾರವನ್ನು ಕೆಡಿಸ್ಯಾದ. ಮನೆಯೊಳಗಿರುವಂಥ ಮನಸ್ಸನ್ನು ಕೆಡಿಸ್ಯಾವ. ಅತ್ತಿಗೆ ಹೆಂಗೆ ಬೈಬೇಕು, ಸೊಸಿಗೆ ಹೆಂಗೆ ನಡ್ಕೊಳ್ಬೇಕು, ಅದನ್ನೆಲ್ಲ ತೋರಿಸ್ತಿರೋದು ಧಾರಾವಾಹಿ. ಕಾರವಾಯಿ ಇದು ಸಿಗುದಿಲ್ಲ. ಅದಕ್ಕೆ ಏನು ಮಾಡ್ರಿ, ಹರಕು ಚೀಲು ತಟ್ಟು ಹೊಚ್ಚ್ರಿ. ಚಲೋ ತಟ್ಟು ಹೊಚ್ಚಬೇಡ್ರಿ, ಹರಕು ಚೀಲು ತಟ್ಟು ಹೊಚ್ಚಿ ಮ್ಯಾಲೆ 18 ಕಲ್ಲಿಟ್ಟು ಬರ್ರಿ.
ಪುಣ್ಯ ಬರ್ತದೆ ನಿಮಗೆ. ಯಾಕೆ ಯಾರ ಮುಂದೆ ಕುಂತ ಹೇಳ್ಬೇಕು ನಾವು ಪುರಾಣ ಇಷ್ಟೆಲ್ಲ ಎಲ್ಲೇ, ಯಾಕಂತಾರೆ ಇನ್ನು ಸಣ್ಣ ಊರು ಇಷ್ಟೆಲ್ಲ ಭಕ್ತಿವಾನ್ರು ಪಾಪ ನಿಮ್ಮೆಲ್ಲರ ಭಕ್ತಿಗೆ ಪರಸ್ಥಳದಿಂದ ಬಂದಿದ್ದಾರೆ. ಜೋರಾಗೆ ಚಪ್ಪೆ ತಟ್ಟರು ಪಾಪ ಎಲ್ಲ ಹಿರಿಯರು ಸಹ ಬಂದಿದ್ದಾರೆ. ಎಲ್ಲಿ ನಿಂತಿದ್ರೆ ಬಸವಣ್ಣ ಪುರಾಣ? ಆ ತಾಯಿ ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಬಂದು ಕಣ್ಣೀರಿಡುತ್ತಿರುವಾಗ ಗಂಡ ಕೇಳ್ತಾನೆ, ಹುಚ್ಚಿ ಯಾಕೆ ಕಳ್ತಾ ಇದ್ದೆ? ಏನೂ ಇಲ್ರಿ, ಮತ್ತ ಮದುವೆಯಾಗಿ 40 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಎಲ್ಲ ಜನ ಬಂಜಿ ಬಂಜಿ ಅಂತ ಕರಿತಿದ್ರು. ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಬೇಡಿಕೊಂಡಿನಿ ಏನಂತ, ಯಪ್ಪ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಅಂದಾರ, ಬರುವ ವರ್ಷದೊಳಗೆ ಹೆಣ್ಣಾಗಲಿ ಗಂಡಾಗಲಿ ಮಗು ಕೊಡು. ಆ ಕೊಟ್ಟಿರುವಂಥ ಮಗುವನ್ನು ತಂದು ಈ ಅಗ್ನಿಕುಂಡದೊಳಗೆ ಹಾಕ್ತೀನಿ ಅಂತ ತಿಳ್ಕೊಂಡು ನನ್ನ ಪ್ರಮಾಣ ಮಾಡೀನಿ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಯಾವತ್ತೂ ಮಾತು ಮಾಣಿಕ್ಯವಾಗಬೇಕು, ಪ್ರಮಾಣದಂತೆ ನಾನು ನಡ್ಕೊಳ್ತೀನಿ ಅಂತಂದಾಗ ಜನ ಬೈಲಕತ್ರು, ಹುಚ್ಚಿ ನೀನು ಮಾಡಿರುವಂಥ ಕರ್ಮದ ದೋಷದ ಫಲದಿಂದ ಈ ಶಿಶುವನ್ನ ಯಾಕೆ ಹೊಣೆಗಾರನ್ನಾಗಿ ಮಾಡ್ತು ಹುಚ್ಚಿ ಅಂತಂದಾಗ, ಅವಾಗ ಆ ತಾಯಿಯಲ್ಲಿ ಒಂದು ಅಚಲವಾಗಿರುವಂಥ ಭಕ್ತಿ ಇತ್ತು, ನಂಬಿಗಿತ್ತು. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಸತ್ಯವುಳ್ಳ ವೀರಭದ್ರೇಶ್ವರ ಅದಾನ ಅಂತ ಗುರ್ತದ. ಆ ಸತ್ಯವುಳ್ಳ ವೀರಭದ್ರೇಶ್ವರನ್ನೇ ನನ್ನ ಕಾಯಬೇಕು ಅಂತ ತಿಳ್ಕೊಂಡು ಆ ತಾಯಿ ಏನು ಮಾಡ್ತಾಳೆ ಅಂತಂದ ಮೇಲೆ, ಯಾವಾಗ ವೀರಭದ್ರೇಶ್ವರ ಸನ್ನಿಧಾನ ಒಳಗೆ ನಾನು ಪ್ರಮಾಣ ಮಾಡೀನಿ ಅಂತಂದ ಮೇಲೆ ಆ ಪ್ರಮಾಣದಂತೆ ನಾನು ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು ಅಂತ ತಿಳ್ಕೊಂಡು ಆ ಕೂಸನ್ನ ಎತ್ತಿ ಮುದ್ದಾಡುತ್ತಾ ಒಂದು ಮುತ್ತಿಟ್ಟು ಅಂತ ಇದ್ದಾಳೆ, ವೀರಭದ್ರೇಶ್ವರ ನೀನು ಕೊಟ್ಟಿರುವಂಥ ಹರಕೆಯನ್ನು ನಿನ್ನ ಪಾದಕ ಅರ್ಪಣೆಯನ್ನು ಮಾಡುವೆ ಅಂತ ತಿಳ್ಕೊಂಡು ಆ ಕೂಸನ್ನ ಅಗ್ನಿಕುಂಡದೊಳಗೆ ಹಾಕ್ತಾ ಇದ್ದಾಳೆ. ಏನಂತ, ವೀರಭದ್ರೇಶ್ವರ ನೀನೇ ಕಾಯಬೇಕು ಅಂತ ತಿಳ್ಕೊಂಡು 3 ಸಾರಿ ವೀರಭದ್ರೇಶ್ವರ ಧ್ಯಾನವನ್ನು ಮಾಡಿದಾಗ ನಿಗಿ ಹೊಳೆಯುವಂಥ ಆ ಅಗ್ನಿಕುಂಡಗಳು ಹೋಗಿ ನಾನಾ ಥರದ ಹೂಗಳಾಗಿ ಆ ವೀರಭದ್ರೇಶ್ವರ ಸನ್ನಿಧಾನ ಒಳಗೆ ಆ ಕೂಸು ಕುಲು ನಗುತ್ತಿತ್ತಂತ. ಇದಕ್ಕೇನು ಕಾರಣ ಅಂತಂದರೆ ನಮ್ಮ ನಂಬಿಕೆನೇ ಕಾರಣ. ಶ್ರೀಶೈಲದೊಳಗೆ ಹೋಗಿ ಸೊನ್ನನಿಗೆ ಸಿದ್ದರಾಮೇಶ್ವರ ಮಲ್ಲಯ್ಯ ಸಿಗಲಿಲ್ಲ ಅಂತ ತಿಳ್ಕೊಂಡು ಹೋಗಿ ಕಂಬರಿ ಕೊಳ್ಳದಾಗ ಅವ ಹಾರಿದಂಗೆ ನಾವು ಹಾರಿದ್ರೆ ನಮ್ಮದು ಪಂಚನಾಮ ಆಗ್ತಾವ್ರಿ. ಅವ ಹಾರ್ಯಾನ ಅಂತ ತಿಳ್ಕೊಂಡು ಸಿದ್ದರಾಮೇಶ್ವರ ಹಾರ್ಯಾನ, ಮಲ್ಲಯ್ಯ ಬಂದು ಕಾಯ್ತಾನಂತ ತಿಳ್ಕೊಂಡು ನಾವು ಏನಾದ್ರೂ ಹಾರಿದ್ರ ಆ ಕಡೆ. ಇದಕ್ಕೇನು ಕಾರಣ? ಭಕ್ತಿನೇ ಕಾರಣ. ಹೇಮರಡ್ಡಿ ಮಲ್ಲಮ್ಮ ತಾಯಿ ಹೊಲಕ್ಕೆ ಬಿತ್ತುವಂಥ ಸಮಯದೊಳಗೆ ಮುತ್ತಿನಂಥ ಜೋಳವನ್ನು ತೆಗೆದುಕೊಂಡು ಹೋಗುವಂಥ ಸಮಯದೊಳಗೆ ಮಲ್ಲಯ್ಯ ಜಂಗಮನ ಅವತಾರವನ್ನು ತಾಳಿಕೊಂಡು ಮಲ್ಲಮ್ಮನ ಪರೀಕ್ಷೆಯನ್ನು ಮಾಡಬೇಕು, ಮಲ್ಲಮ್ಮನ ಕೀರ್ತಿಯನ್ನು ಗಗನಕ್ಕೆ ಮುಟ್ಟಿಸಬೇಕು ಅಂತ ತಿಳ್ಕೊಂಡು ಮುಪ್ಪಾನ ಮುದುಕಾಗಿ ಬಂದು, ಮಲ್ಲಮ್ಮ ತಾಯಿ ನಿನ್ನ ಸನ್ನಿಧಾನಕ್ಕೆ ಬಂದೀನಿ, ಯಾವತ್ತು ಮಲ್ಲಮ್ಮ ತಾಯಿ ನೀಡುವಂಥ ಕೈಗಳನ್ನು ಕಂಡೀನಿ. ಭಾಳ ಬಡತನದ ಮನೆ ಒಳಗೆ 3-4 ಮಕ್ಕಳು, ಕಡು ಬಡತನದ, ಏನಾದರೂ ಒಂದಿಷ್ಟು ಪ್ರಸಾದಕ್ಕಾಗಿ ತಾಯಿ ದಾನ ಮಾಡುವಂತಂದಾಗ ಕರುಣಾಮೂರ್ತಿಯಾಗಿರುವಂಥ ಮಲ್ಲಮ್ಮ ತಾಯಿ ಏನು ನೀಡಬೇಕು? ಅಲ್ಲಿ ಏನು ನೀಡಬೇಕು? ಜೋಳವನ್ನು ಬಿತ್ತಬೇಕಂತ ತಿಳ್ಕೊಂಡು ಮುತ್ತಿನಂಥ ಜೋಳವನ್ನು ತೆಗೆದುಕೊಂಡು ಹೊರಟಾಳ. ಯಾವಾಗ ಆ ಒಂದು ಜಂಗಮಮೂರ್ತಿಯ ನೋವನ್ನು ಕಂಡು ಜಂಗಮಮೂರ್ತಿ ವಾಣಿಯನ್ನು ಕೇಳಿ ಆಗ ಮಲ್ಲಮ್ಮ ತಾಯಿ ಹೇಳ್ತಾ ಇದ್ದಾಳೆಪ್ಪ, ಶಿವನಿಚ್ಛೆ ಮಲ್ಲಯ್ಯ ಬಂದಾನಂತಂದಮೇಲೆ ಮಲ್ಲಯ್ಯನ ಹಾಗೆ ಕಳಿಸಬಾರ್ದು ಅಂತ ತಿಳ್ಕೊಂಡು ಏನು ಮಾಡಿದಳು, ಆ ಉಡಿ ಒಳಗೆ ಕಟ್ಟಿಕೊಂಡಿರುವಂಥ ಜೋಳವನ್ನು ಜಂಗಮಮೂರ್ತಿನ ಆ ಒಂದು ಮಲ್ಲಯ್ಯನ ಉಡಿ ಒಳಗೆ ತುಂಬುತ್ತಾ ಇದ್ದಾಳೆ. ಯಪ್ಪ ನೀನು ಸಂತೃಪ್ತಿ ಆದ್ರೆ ಜಗವೆಲ್ಲ ಸಂತೃಪ್ತಿ ಅಂತ ತಿಳ್ಕೊಂಡು ಆ ಮುತ್ತಿನಂಥ ಜೋಳವನ್ನು ದಾನವನ್ನು ಮಾಡಿ ಹೊಲಕ್ಕೆ ಬಂದಾಳ. ಹೊಲಕ್ಕೆ ಬಂದಾಗ ಗಂಡ ಕೇಳ್ತಾ ಇದ್ದೀನಿ, ತಂದಿ ಏನೋ ಜ್ವಾಳ? ತಂದಿನ್ರಿ. ಏನು ತಗೊಂಡು ಬಂದಿದ್ದಳು ತಾಯಿ ಅಂತಾರೆ? ಆ ಉಸುಗನ್ನು ಕಟ್ಕೊಂಡು ಬಂದಿದ್ದಳು. ಉಸುಗನ್ನು ಕಟ್ಕೊಂಡು ಬಂದು, ಮಲ್ಲಯ್ಯ ನೀನೇ, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿಯು ನಿಮ್ಮದಯ್ಯ, ಎನ್ನ ಮಾನಪಮಾನ ನಿಮ್ಮದಯ್ಯ ಅನ್ನುವಂತೆ ಆ ಮಲ್ಲಯ್ಯನ ಧ್ಯಾನವನ್ನು ಮಾಡುತ್ತಾ, ಮಲ್ಲಯ್ಯನ ಸ್ಮರಣೆಯನ್ನು ಮಾಡುತ್ತಾ ಉಸುಗನ್ನೇ ಬಿತ್ತುತ್ತಾ ಇದ್ದಾಳೆ ತಾಯಿ. ಉಸುಗನ್ನು ಬಿತ್ತಿದ್ದಾಳೆ. ಮುಂದೆ ಒಂದು 7-8 ದಿನಗಳಾದ ಮೇಲೆ ಗಂಡ ಅಂತ ಇದ್ದೇನೆ, ಹುಚ್ಚಿ ಜ್ವಾಳ ಬಿತ್ತಿ ಬಂದೀವಿ,
ಬಿತ್ತಿದ ಮೇಲೆ ಭೂಮಿನೂ ನೋಡಿಲ್ಲ, ಆ ಬೆಳೆಯನ್ನು ನೋಡಿಲ್ಲ, ಹೋಗಿ ನೋಡಿ ಬರ್ತೀನಿ ಅಂತಂದಾಗ ಆಗ ಆ ತಾಯಿ ಮಲ್ಲಮ್ಮನ ಹೃದಯದೊಳಗು ಎಲ್ಲೋ ಒಂದಿಷ್ಟು ಅಳುಕಿತ್ತು. ನಾನು ಬಿತ್ತೀನಿ ಉಸುಗ, ಮಲ್ಲಯ್ಯ ಮಲ್ಲಯ್ಯ ನೀ ನನ್ನ ಹಿಂದೆ ಇದ್ದೀಯ ಅಂತ ತಿಳ್ಕೊಂಡು ನನ್ನ ಮುಂದೆ ಗುರಿಯದ, ಹಿಂದೆ ನೀವು ಗುರುವಾಗಿ ಬಂದಿದೆ ಮಲ್ಲಯ್ಯ, ನಿನ್ನ ಧ್ಯಾನ ಮಾಡುತ್ತಾ ನಾನು ಬಿತ್ತೀನಿ ಉಸುಗ. ನನ್ನ ಗಂಡನ ಅಪೇಕ್ಷೆಯಂತೆ, ಈ ಹೇಮರೆಡ್ಡಿ ಮನೆತನದ ಅಪೇಕ್ಷೆಯಂತೆ ನೀನು ನನ್ನ ಮಾನ ಅಪಮಾನ ನಿನ್ನ ಕೈ ಒಳಗೆ ಅದ ಅಂತ ತಿಳ್ಕೊಂಡು ಮಲ್ಲಯ್ಯನ ಧ್ಯಾನವನ್ನು ಮಾಡುತ್ತಾ ಬಿತ್ತಿರುವಂಥ ಆ ಉಸುಗನ್ನ ಗಂಡ ಬಂದು ನೋಡ್ತಾ ಇದ್ದಾನೆ. ಎಂದೂ ಬೆಳೆಯದಂಥ, ಎಂದೂ ಕಾಣದಂಥ ಬೆಳೆಯನ್ನು ಕಂಡಾಗ ಅವಾಗ ಗಂಡ ಓಡುತ್ತಾ ಬಂದು, ಮಲ್ಲಿ ನಿನ್ನ ಕೃಪೆಯಿಂದ ನನ್ನ ಹೊಲದೊಳಗ ಮುತ್ತಿನಂಥ ಜೋಳವನ್ನು ಬೆಳೆಯನ್ನು ಕಾಣ್ತಾ ಇದೆ, ಇದರ ಮರ್ಮ ಏನು ಅಂತಂದಾಗ ಅವಾಗ ಮಲ್ಲಮ್ಮ ತಾಯಿ ಹೇಳ್ತಾ ಇದ್ದಾಳೆ, ಎಲ್ಲವೂ ನಿಮ್ಮ ಪಾದ ಧೂಳದಿಂದ, ಪತಿಯ ಪಾದ ಧೂಳದಿಂದ ನಾನು ಪಾವನಗೊಂಡೆ ಅಂತ ತಿಳ್ಕೊಂಡು ಆ ಮಲ್ಲಯ್ಯನ ಧ್ಯಾನವನ್ನು ಮಾಡುತ್ತಾ ನಂಬಿಕೆಯಿಂದ ಉಸುಗನ್ನು ಬಿತ್ತಿ ಜೋಳವನ್ನು ಬೆಳ್ಕೊಂಡಳಂತ. ಹಾಗೆ ನಮಗೆ ನಂಬಿಕೆ ಇರಬೇಕಂತ ಇಲ್ಲಿ ಆ ಒಂದು ಬೆಂಕಿ ಕುಂಡದೊಳಗೆ ಆ ಕೂಸನ್ನು ಒಗೆದಾಗ ಆ ತಾಯಿಗೆ ನಂಬಿಕೆ ಇತ್ತು, ಯಾವತ್ತು ವೀರಭದ್ರೇಶ್ವರ ಎನ್ನನ್ನು ಕಾಯ್ತಾನಂತ ತಿಳ್ಕೊಂಡು ನಂಬಿಕೆಯಿಂದ ಆ ಅಗ್ನಿ ಕುಂಡದೊಳಗೆ ಹಾಕಿದಾಗ ಆ ನಿಗಿ ಹೊಳೆಯುವಂಥ ಅಗ್ನಿ ಕುಂಡಗಳು ಹೋಗಿ ನಾನಾ ಥರದ ಹೂಗಳಾಗಿ ಅರಳಿ ನಿಂತು ಆ ಕೂಸನ್ನು ಗೊತ್ತಿರುವಾಗ ನೋಡಿರುವಂಥ ಜನ ಅಂತರ ಆ ಕೂಸನ್ನು ಒಗೆಯುವಾಗ ಕಣ್ಣು ಮುಚ್ಚಿಕೊಂಡಿದ್ದರು. ಕಣ್ಣು ಮುಚ್ಚಿ ಕಣ್ಣು ತೆಗೆದು ನೋಡಿದ್ರೊಳಗೆ ಆ ಕುಲು ನಗುವಂಥ ಮಗುವನನ್ನು ಕಂಡು ಎಲ್ಲರೂ ಅಂತ ಇದ್ರೆ ಎಂಥ ಭಕ್ತಿವಾನಳು, ಎಂಥ ಒಂದು ಶಕ್ತಿವಾನಳು ಅಂತ ತಿಳ್ಕೊಂಡು ಆ ತಾಯಿಯನ್ನು ಕೊಂಡಾಡಿದ್ರಂತೆ.